ಸೊ ನಮಸ್ಕಾರ ಗೆಳೆಯರೆ. ಸೊ ನೀವು ನೋಡ್ತಾ ಇದ್ದೀರಾ ಚೇತನ್ ಇನ್ಫೋವೈಸರ್. ನಾನು ನಿಮ್ಮ ಮಾದೇಶ್ ಗೌಡ. ಇವತ್ತು ನಿಮಗೆ ಒಳ್ಳೆ ಜಿಮ್ ನಲ್ಲಿ ಯಾವ ರೀತಿಯಾಗಿ ವರ್ಕೌಟ್ ಮಾಡಬೇಕು ಮತ್ತೆ ಟಿಪ್ಸ್ ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಕೊಡ್ತೀನಿ. ಸೊ ಇವತ್ತು ನಮ್ ಜೊತೆ ಸ್ಪೆಷಲ್ ವ್ಯಕ್ತಿ ಆಗಿದ್ದಾರೆ. ಇವರು ಬಂದು ನಮ್ಮ ಸರ್ಕಾರಿ ಅಧಿಕಾರಿಯಾಗಿರ್ತಾರೆ. ಸೊ ಅವರ ವರ್ಕ್ ಶೆಡ್ಯೂಲ್ ನ ಬಿಟ್ಟು ಯಾವ ರೀತಿಯಾಗಿ ವರ್ಕೌಟ್ ಮಾಡಿದ್ದಾರೆ, ಆಮೇಲೆ ಯಾವ ರೀತಿಯಾಗಿ ವರ್ಕೌಟ್ ನ ಮೇಂಟೈನ್ ಮಾಡ್ತಾ ಇದಾರೆ ಅಂತ ಇವತ್ತೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಹಾಗಿದ್ರೆ ಇವಾಗ ಬರಿ ಮಾಡ್ಕೊಳ್ಳೋಣ. ಸೊ ಮಿಸ್ಟರ್ ಪ್ರದೀಪ್ ಸರ್ ಅವ್ರು ನಮ್ಮ ಜೊತೆಲಿದ್ದಾರೆ. ಸೊ ಹಾಯ್ ಸರ್. ಹಲೋ. ಸೊ ಇವತ್ತು ನಮಗೆ ಕಂಪ್ಲೀಟ್ ಆಗಿ ವರ್ಕೌಟ್ ನ ಯಾವ ರೀತಿಯಾಗಿ ಮಾಡಬೇಕು, ಸೊ ಪ್ರತಿಯೊಂದು ಟಿಪ್ಸ್ ನ ಕೊಡೋದು ಇವರೇ, ನಮ್ಮ ಪ್ರದೀಪ್ ಸರ್. ಸೊ ಪ್ರತಿಯೊಂದು ಡೀಟೇಲ್ಸ್ ನ ಅವ್ರು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಿದ್ರು ವರ್ಕೌಟ್, ಆಮೇಲೆ ಅವರ ಜರ್ನಿ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಚಾನಲ್ ಬಂದಿರೋದು ನಿಮ್ಮ ವರ್ಕೌಟ್ ಕೇಳ್ಪಟ್ಟೆ. ನೀವು ತುಂಬಾ ಗೌರ್ಮೆಂಟ್ ಅಧಿಕಾರಿಯಾಗಿ ವರ್ಕ್ ಮಾಡ್ತಾ ಇದ್ದೀವಿ. ಆ ಶೆಡ್ಯೂಲ್ ಅಲ್ಲಿ ನಿಮ್ಗೆ ಆ ವರ್ಕ್ ಶೆಡ್ಯೂಲ್ ಬಿಟ್ಟು ಕೂಡ ನಿಮ್ಗೆ ವರ್ಕೌಟ್ ಮಾಡೋದಕ್ಕೆ, ಯಾಕಂದ್ರೆ ಕೆಲವರು ಗೌರ್ಮೆಂಟ್ ಎಂಪ್ಲಾಯ್ಸ್ ಕೂಡ ಹೇಳ್ತಾರೆ ಸೊ ವರ್ಕ್ ಇರೋದ್ರಿಂದ ನಮ್ಗೆ ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಸೊ ಆ ತರ ಎಲ್ಲ ಹೇಳ್ತಾರೆ. ಸೊ ನಿಮ್ಮ ವರ್ಕ್ ಬಗ್ಗೆ ಯಾವ ರೀತಿಯಾಗಿ ಹೇಳ್ತೀರಾ? ಸೊ ನಿಮ್ಮ ಬಗ್ಗೆ ಕಂಪ್ಲೀಟ್ ಆಗಿ ನೀವ್ ಎಲ್ಲಿಂದ, ಸೊ ಅದನ್ನ ನಾವು ಸ್ವಲ್ಪ ಹೇಳ್ತೀರಾ? ಓಕೆ, ನನ್ನ ಹೆಸರು ಪ್ರದೀಪ್ ದೇವನೂರ್ ಅಂತ. ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಲೋಕೋಪಯೋಗಿ ಇಲಾಖೆ, ಬಿಲ್ಡಿಂಗ್ಸ್ 2 ಡಿವಿಷನ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಬೆಂಗಳೂರಲ್ಲಿ. ನಂದು ನೇಟಿವ್ ಮೈಸೂರು. ಸೊ ಜಿಮ್ ಮಾಡೋದು ನಂದೊಂದು ಹಾಬಿ ಮತ್ತೆ ಪ್ಯಾಷನ್ ಇತ್ತು. ಈಗಿರೋ ಕೆಲಸದಲ್ಲಿ ನಾನು ಈಗ ಪ್ರೆಸೆಂಟ್ಲಿ ನನಗೆ ಬೆಂಗಳೂರಲ್ಲಿರೋದು ಮೇಜರ್ ಬಿಲ್ಡಿಂಗ್ಸು, ಕೋರ್ಟು ಪ್ಲಸ್ ಕ್ವಾರ್ಟರ್ಸ್ಗಳ ಮೇಂಟೆನೆನ್ಸ್ ಇದೆಲ್ಲ ಬರುತ್ತೆ. ಮೊದಲು ಹೈವೇಸ್ ಅಲ್ಲಿ ಇದೆ, ಇವಾಗ ಬಿಲ್ಡಿಂಗ್ಸ್ ಅಲ್ಲಿ ಬಂದಿದ್ದೀನಿ. ತಾವು ಹೇಳ್ದಂಗೆ ಕರೆಕ್ಟ್. ಈಗ ನಮಗೆ ಟೈಮ್ ಶೆಡ್ಯೂಲ್, ನಮ್ಗೆ ಈಗಿರೋದು ಪ್ರೊಫೆಷನ್ ಅಲ್ಲಿ ತುಂಬಾ ಕೆಲಸದ ಒತ್ತಡ ಇರುತ್ತೆ. ಆಮೇಲೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾಗತ್ತೆ, ಲೇಟ್ ನೈಟ್ಸ್ ಬರ್ತೀವಿ. ಇದ್ರ ಮಧ್ಯೆ ನಾವು ನಮ್ಮದೇ ಆದ ಒಂದು ಸ್ವಲ್ಪ ಟೈಮ್ನ ನಾವು ಫಿಟ್ನೆಸ್ಗೆ ಇಟ್ಕೊಳ್ಳೋದು ನಮ್ಮ ಮೊದಲಿಂದ ಒಂದು ಸ್ವಲ್ಪ ಪ್ಯಾಷನ್ ಇತ್ತು. ಬಟ್ ಅರ್ಲಿಯರ್ ಆಗಿ ಮೊದಲು ನಾನೇನು ಮಾಡ್ತಾ ಇದ್ವಿ, ಜನರಲ್ ಆಗಿ ವೀಕ್ಲಿ 3 ಡೇಸ್ 1 ಅವರ್ ರೆಗ್ಯುಲರ್ ಆಗಿ ಒಂದು ಸ್ವಲ್ಪ ಫಿಟ್ನೆಸ್ ಮೇಂಟೈನ್ ಮಾಡೋಣ ಅನ್ನೋದು ಒಂದು ಮೊದಲಿಂದನೂ ಪ್ಯಾಷನ್ ಇತ್ತು ಸ್ವಲ್ಪ. ಅದೇ ರೀತಿ ನಾವು ವರ್ಕೌಟ್ ಮಾಡ್ಕೊಂಡು ಒಂದು ವೀಕ್ಲಿ 3 ಡೇಸ್ ಹಂಗೆ ಮಾಡ್ತಾ ಇದ್ವಿ. ಯಾವ ಊರಿಂದ ಬಂದಿರೋದು? ನಮ್ಮ ನೇಟಿವ್ ಮೈಸೂರು, ಮೈಸೂರಿಂದ ಬೆಂಗಳೂರು. ನೀವು ಬ್ಯಾಂಗ್ಳೂರ್ ಬಂದು ಎಷ್ಟು ವರ್ಷ ಆಗಿದೆ? ನೀವು ಬ್ಯಾಂಗ್ಳೂರಲ್ಲೇ ಸ್ಟೇ ಆಗಿರೋದು ಇಲ್ಲ ನೇಟಿವ್ ಅಲ್ಲೇ? ಇಲ್ಲ, ನಾನು ಬ್ಯಾಂಗ್ಳೂರ್ ಬಂದು 12 ವರ್ಷ. 12 ವರ್ಷ ಆಗಿದೆ. ಮನೆಯಲ್ಲಿ ಯಾರ್ಯಾರು ಇರ್ತಾರೆ? ಮನೆಯಲ್ಲಿ ಯಾವ ರೀತಿಯಾಗಿ ಮನೇಲಿ ಯಾರು ಇರ್ತಾರೆ, ಆಮೇಲೆ ಅವ್ರ ಸಪೋರ್ಟ್ ಹೇಗಿದೆ ನಿಮ್ಮ ವರ್ಕೌಟ್ ಮಾಡೋದಕ್ಕೆ? ಇಲ್ಲ, ತಾವು ಹೇಳೋದು 100% ಕರೆಕ್ಟ್. ಮನೆಯಲ್ಲಿ ನನ್ನ ಮಕ್ಕಳು ಚಿಕ್ಕವರು, 1st ಸ್ಟ್ಯಾಂಡರ್ಡ್ ಮತ್ತು 4th ಸ್ಟ್ಯಾಂಡರ್ಡ್. ಸೊ ಅವ್ರಿಗೆ ಆಫೀಸ್ ಬಿಟ್ಟರೆ ಮನೇಲಿ ಟೈಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರಿಗೆ. ಆ ಥರದ್ರಲ್ಲಿ ನಾವು ಜಿಮ್ಗೆ ಟೈಮ್ ಕೊಡೋದು ತುಂಬ ಕಷ್ಟ. ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆದರೆ ಅವರು ಟೈಮ್ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಲಿಟರಲಿ ಹೇಳಬೇಕು ಅಂದರೆ, ನಾನು ಇದು ವರ್ಕೌಟ್ಗೆ 2 ಟೈಮ್ ಮಾಡ್ತಾ ಇದ್ದೆ. ಮಾರ್ನಿಂಗ್ ಟೈಮ್ ಅವರು ಬಿಫೋರ್ ಸ್ಕೂಲ್ ಹೋಗಿತ್ತ ಮೊದಲು ವರ್ಕೌಟ್ ಮಾಡ್ತಾ ಇದ್ದೆ. ಸಂಜೆ ಅವ್ರು ಬಂದ ಮೇಲೆ ಸೊ ಅವ್ರಿಗೆ ಟೈಮ್, ಅವ್ರ ಟೈಮ್ನೆಲ್ಲ ಜಿಮ್ಗೆ ನಾನು ಕೊಟ್ಟಿದ್ದೆ. ಯಾಕಂತ ಹೇಳಿದ್ರೆ ಮನೇಲಿ ಕೂಡ ಹೇಳ್ತಾ ಇರ್ತಾರೆ ವರ್ಕೌಟ್, ಇವಾಗ ನೀವು ವರ್ಕ್ ಕೂಡ ಮಾಡ್ಕೊಂಡ್ ಬರ್ತಾರೆ, ವರ್ಕ್ ಬಂದಾದ್ಮೇಲೆ ಮತ್ತೆ ನೀವು ಜಿಮ್ಗೆ ವರ್ಕೌಟ್ ಮಾಡೋದಕ್ಕೆ ಬರ್ಬೇಕು. ಆಮೇಲೆ ಫ್ಯಾಮಿಲಿ ಟೈಮ್ಸ್ ಏನೋ ಕೇಳಿದಾಗ ಸೊ ಮನೇಲಿ ಏನಾದ್ರು ಕೇಳಿದ್ದೆ ಅಂದ್ರೆ ಉಂಟಾ? ಹೌದು, ಅವರು ತುಂಬಾ ಸರಿ ಮಕ್ಕಳು ಕೇಳ್ತಾ ಇದ್ರು, ಇಲ್ಲ ಆಫೀಸ್ ಬಿಟ್ರೆ ಜಿಮ್ ಬಿಟ್ರೆ ಆಫೀಸು ಇದೆ, ಆದ್ರೆ ನಾಟ್ ಟೇಕಿಂಗ್ ಅಸ್ ಟು ಎನಿವೇರ್ ಅಂತ ಹೇಳ್ತಾ ಇದ್ರು. ಆಮೇಲೆ ನಾವು ಹಾಲಿಡೇಸ್ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೆ. ಯಾಕಂದ್ರೆ ಡಯಟ್ ವರ್ಕೌಟ್ ಮಾಡಿದಾಗ ಮೇನ್ ಪ್ರಾಬ್ಲಮ್ ಆಗುತ್ತೆ ಔಟ್ಸೈಡ್ ಫುಡ್ ಇಂದ. ಔಟ್ಸೈಡ್ ಫುಡ್ ಹೊರಗಡೆ ಹೋದಷ್ಟು ಅದು ಸ್ಕಿಪ್ ಆಗುತ್ತೆ. ನಾವು ಹೊರಗಡೆ ಹೋದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಫುಡ್ನ. 2 ಡೇಸ್ ಎಲ್ಲ ಹೋದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಬೆಳಿಗ್ಗೆ ಹೋಗಿ ಸಂಜೆ ಬರುವಂಥದ್ದು. ಆ ಥರದ್ರಲ್ಲಿ ನಾನೊಂದು 6 ಮಂತ್ಸ್ ಅದನ್ನೆಲ್ಲ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಇನ್ನೊಂದು ಯಾಕಂತ ಹೇಳಿದ್ರೆ ಇವಾಗ ಜಿಮ್ ಅಂತ ಹೇಳಿದಾಗ ಎಲ್ರಿಗೂ ಮೈಂಡ್ ಅಲ್ಲಿ ಸೆಟ್ ಆಗ್ಬಿಟ್ಟಿರುತ್ತೆ. ಸೊ ಕಂಪ್ಲೀಟ್ ಆಗಿ ಜಿಮ್ ಅಂತ ಹೇಳಿದಾಗ ನಾನು ಇಂಥವ್ರನ್ನ ನೋಡಿ ವರ್ಕೌಟ್ ಮಾಡ್ಬೇಕು. ಇವಾಗ ಯಾರು ಹೋಗ್ತಾ ಇರ್ತಾರೆ ಜಿಮ್ ಅಲ್ಲಿ, ಕೆಲವ್ರನ್ನ ನೋಡಿದಾಗ ಏನಾಗುತ್ತೆ, ನಾನು ಇವ್ರ ತರ ಆಗ್ಬೇಕು. ಸೊ ಕ್ರಿಕೆಟರ್ಸ್ ಯಾರನ್ನ ನೋಡಿದಾಗ ಸೊ ನಾನು ಇವ್ರ ತರ ಕ್ರಿಕೆಟರ್ಸ್, ಇವಾಗ ಸಚಿನ್ ತೆಂಡೂಲ್ಕರ್, ಕೊಹ್ಲಿ, ಸೊ ಆ ತರ ಇರ್ತಾರೆ. ಸೊ ಪ್ರತಿಯೊಬ್ಬರಿಗೂ ಒಬ್ಬೊಬ್ರದ್ದು ಪ್ಯಾಷನ್ ಅಂತ ಇರುತ್ತೆ. ಸೊ ಆ ತರ ಪ್ಯಾಷನ್ ಬರೋದಕ್ಕೆ ನಿಮ್ಗೆ ಇನ್ಸ್ಪಿರೇಷನ್ ಯಾರಿರ್ಬೋದು? ನನಗೆ ಇನ್ಸ್ಪಿರೇಷನ್ ಅಂದ್ರೆ, ಈಗ ತಾವು ಹೇಳ್ದಂಗೆ ಕರೆಕ್ಟ್, 100 ಪೀಪಲ್ ಅನ್ಕೋತಾರೆ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು ಅಂತ, ಆದ್ರೆ 10% ಪೀಪಲ್ ವಿಲ್ ರೀಚ್ ದ ಗೋಲ್. ಸೊ ಆ ತರ ಇದ್ದಾಗ ಈಗ ನಮ್ಮಲ್ಲಿ ನಮ್ಮ ಗೋಲ್ಸ್ ಮಧ್ಯ ಪ್ರಿಯಾರಿಟಿ ವೈಸ್ ಚೇಂಜ್ ಆಗ್ತಾ ಇರುತ್ತೆ. ಈಗ ನಾವೇನೋ ಒಂದು ಅನ್ಕೋತೀವಿ ಇದನ್ನ ರೀಚ್ ಆಗ್ಬೇಕು ಅಂತ, ಮಧ್ಯದಲ್ಲಿ ನಮ್ಗೆ ಆ ಕನ್ಸಿಸ್ಟೆನ್ಸಿ, ಆ ಕಮಿಟ್ಮೆಂಟ್, ಹಾರ್ಡ್ ವರ್ಕ್ ಇಲ್ಲ ಅಂದ್ರೆ ಅದು ಚೇಂಜ್ ಆಗ್ಬಿಡುತ್ತೆ. ಆ ಥರದ್ರಲ್ಲಿ ನಂದು ಏನು ಇದಕ್ಕೆ ಕಾನ್ಸೆಪ್ಟ್ ಇಟ್ಕೊಂಡೆ ಅಂದ್ರೆ, ನಾವೊಂದು ಡಿಸೆಂಬರ್ ಅಲ್ಲಿ ಹಂಗೆ ಶುರು ಮಾಡಿದೆ. ನಾನೇನು ಅನ್ಕೊಂಡೆ, ಒಂದು 3 to 4 ಮಂತ್ಸ್, ಏಪ್ರಿಲ್ ನನ್ನ ಬರ್ತ್ಡೇ ಇತ್ತು. ಸೊ ಬರ್ತ್ಡೇಗೆ ಏನಾದ್ರು ಒಂದು ಸ್ವಲ್ಪ ಫಿಟ್ ಆಗ್ಬೇಕು. ನಾನು ನಮ್ಮ ಟ್ರೈನರ್ಗೆ ಹೇಳಿದೆ, ನನಗೆ ಏನು ಈ ಥರದ್ದು ಅಂತಾರೆ, ನಾನು ಐ ವಾಂಟ್ ಟು ಬಿ ಫಿಟ್, ಅಫಿಷಿಯಲ್ ಆಗಿ ಇಟ್ಕೊಂಡು ಫಿಟ್ ಆಗಿರ್ಬೇಕು ಅಂತ ಒಂದು ಗೋಲ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಸೊ ಯಾಕಂತ ಹೇಳಿದ್ರೆ ಇವಾಗ ಕೆಲವರು ಹೇಳ್ತಾರೆ ನಮ್ಮ ವರ್ಕ್ ಅದು ಇದು ಅಂತ ಏನೇನೋ ತುಂಬಾ ಟೆನ್ಷನ್ ಇಟ್ಕೊಂಡಿರ್ತಾರೆ. ವರ್ಕ್ ಏನೋ ವರ್ಕೌಟ್ ಮಾಡ್ಬೇಕು ಅಂತ ಹೇಳಿದಾಗ ಅವಾಗ ಏನಂದ್ರೆ ಪ್ಯಾಷನ್ಸ್ ಬಿಡ್ಬೇಕಾಗುತ್ತೆ. ಸೊ ವರ್ಕ್ ಅಂತ ಬಂದಾಗ ಪ್ಯಾಷನ್ ಬಿಡ್ಬೇಕಾಗುತ್ತೆ, ಪ್ಯಾಷನ್ ಅಂತ ಬಂದಾಗ ವರ್ಕ್ ಬಿಡ್ಬೇಕಾಗುತ್ತೆ. ಸೊ ಆ ಶೆಡ್ಯೂಲ್ಗೋಸ್ಕರ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ನೀವು ಹೇಳಿದ 100% ಸತ್ಯ. ನಾವು ಈ ವರ್ಕೌಟ್ ಅಲ್ಲಿ ತುಂಬಾ ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ. ಆ ಸ್ಯಾಕ್ರಿಫೈಸ್ ಅಲ್ಲಿ ನಾವು ಫ್ರೆಂಡ್ಸ್ ಸ್ಯಾಕ್ರಿಫೈಸ್ ಮಾಡಿದೀವಿ, ಹೊರಗಡೆ ಹೋಗೋದು ಸ್ಯಾಕ್ರಿಫೈಸ್ ಮಾಡಿದೀವಿ,
ಫುಡ್ ತಿನ್ನೋದು ಸ್ಯಾಕ್ರಿಫೈಸ್ ಮಾಡಿದೀವಿ, ಫ್ಯಾಮಿಲಿ ಟೈಮ್ ಸ್ಯಾಕ್ರಿಫೈಸ್ ಮಾಡಿದೀವಿ. ಕೆಲಸದಲ್ಲಿ ನಾವು ಸ್ಯಾಕ್ರಿಫೈಸ್ ಮಾಡಕ್ ಆಗಲ್ಲ, ಅದನ್ನ ಇಟ್ಕೊಂಡೇ ಮಾಡಬೇಕು. ಯಾಕಂದ್ರೆ ಕೆಲಸದಲ್ಲಿ ಸ್ಯಾಕ್ರಿಫೈಸ್ ಮಾಡಕ್ಕಾಗಲ್ಲ, ಕೆಲಸ ಇಟ್ಕೊಂಡು ನಿದ್ದೆ ಸ್ಯಾಕ್ರಿಫೈಸ್ ಮಾಡಿದೀವಿ. ಸೊ ಈ ತರ ಸುಮಾರು ಸ್ಯಾಕ್ರಿಫೈಸ್ ಮಾಡಿದೀವಿ. ಏನಾದ್ರು ಮಾಡ್ಬೇಕು ಅಂದ್ರೆ ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ಸೊ ನಿಮ್ಮ ವರ್ಕ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಇವಾಗ ಏನಾದ್ರು ಪ್ರೆಸೆಂಟ್ ಏನು ವರ್ಕ್ ಮಾಡ್ತಾ ಇದ್ದೀರಾ, ಸೊ ಆ ವರ್ಕ್ ಬಗ್ಗೆ ಹೇಳೋದಾದ್ರೆ ಅಲ್ಲಿ ವರ್ಕ್ ಅಲ್ಲಿ ನಿಮ್ಗೆ ಯಾರು ತುಂಬಾ ಸಪೋರ್ಟಿವ್ ಆಗಿರೋರು ಆಗಲಿ, ಸೊ ನಿಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಹೇಳಿದಾಗ ಅದಕ್ಕೊಂದು ಇದಿರುತ್ತೆ, ಯಾಕಂದ್ರೆ ನೀವು ಒಬ್ರು ಗೌರ್ಮೆಂಟ್ ಅಧಿಕಾರಿ ಅಲ್ವಾ. ಸೊ ಅದ್ರಲ್ಲಿ ನಿಮ್ಗೆ ಯಾರು ಸಜೆಷನ್ ಕೊಟ್ಟಿರೋರಾಗ್ಲಿ, ಸೊ ಇಲ್ಲ ನಿಮ್ಗೆ ಏನಾದ್ರು ಹೋಪ್ಸ್ ಕೊಡೋದಾಗ್ಲಿ, ಆತರ ಏನಾದ್ರು? ಈಗ ಸರ್ಕಾರಿ ಕೆಲಸದಲ್ಲಿ ನಮಗೆ ಅದ ನಮ್ದೇ ಆದಂತ ಒಂದು ಇದಿರುತ್ತೆ. ಅಲ್ಲಿ ನಮ್ಮ ಕೆಲಸದ ಬಗ್ಗೆ ಒತ್ತಡಗಳಿರ್ತವೆ, ಅದಕ್ಕೆ ಸಲಹೆಗಳು ಕೊಡ್ತಾರೆ. ಫಿಟ್ನೆಸ್ ಬಗ್ಗೆ ತುಂಬಾ ಎಲ್ಲರೂ ಲೀಸ್ಟ್ ಬಾದರ್ಡ್ ಇರ್ತಾರೆ, ಯಾರು ಫಿಟ್ನೆಸ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಲ್ಲ. ಈಗ ಒಂದು ಸ್ವಲ್ಪ ಏಜ್ ಆಗ್ತಿದಂಗೆ BP, ಶುಗರ್ ಅದ್ರ ಬಗ್ಗೆ ಗಮನ ಕೊಡ್ತಾರೆ. ಅಲ್ಲಿ ಏನಂದ್ರೆ ನಮ್ಗೆ ಏನ್ ಮೇನ್ ಪ್ರಾಬ್ಲಮ್ ಅಂದ್ರೆ ಫುಡ್. ನಮ್ಗೆ ಟೈಮ್ ಕರೆಕ್ಟಾಗಿ ಫುಡ್ ತಿನ್ನಕ್ಕಾಗಲ್ಲ. ಮಧ್ಯಾಹ್ನ ಮೀಟಿಂಗ್ಸ್ ಇರುತ್ತೆ, ಕೆಲಸ ಇರುತ್ತೆ, ಇನ್ಸ್ಪೆಕ್ಷನ್ಸ್ ಇರುತ್ತೆ. ಆ ತರ ಇದ್ದಾಗ ಊಟನ ನಮ್ಗೆ ಟೈಮ್, ನಮ್ಗೆ ಏನ್ ಮೇನ್ 80% ಇಸ್ ಡಯಟ್, ಸಪ್ಲಿಮೆಂಟ್, ನ್ಯೂಟ್ರಿಷನ್, 20% ಜಿಮ್. ಸೊ ನಮ್ ನ್ಯೂಟ್ರಿಷನ್ ಕೀಪ್ ಅಪ್ ಮಾಡೋದೇ ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಸರ್ಕಾರಿ ಕೆಲಸದಲ್ಲಿ. ಆ ತರದ್ರಲ್ಲಿ ಅವರು ಆದಷ್ಟು ಇಲ್ಲ ಆಯ್ತು ಬಿಡಪ್ಪ ಇವತ್ತೊಂದಿನ ಅವ್ರು ತಿನ್ಕೊಬಿಡೋಣ, ಹೊರಗಡೆ ಮೀಟಿಂಗ್ ಹೋಗೋಣ, ಇನ್ನು ಹೊರಗಡೆ ಫ್ರೆಂಡ್ಸ್ ಸಿಗ್ತಾರೆ ಮಾತಾಡೋಣ, ಅದರಲ್ಲೇ ನಮ್ಗೆ ನಾವು ತುಂಬಾ ಲ್ಯಾಗ್ ಮಾಡ್ತೀವಿ ಅದು ಸರ್ಕಾರಿ ಅಧಿಕಾರಿ. ಸರ್, ಇವಾಗ ಜಿಮ್ ಅಂತ ಬಂದಾಗ, ಸೊ ನೀವು ಇವಾಗ ಹೇಳಿದ್ರಿ ವರ್ಕೌಟ್ ಬಗ್ಗೆ ಹೇಳಿದ್ರಿ, ನಿಮ್ಮ ಆಫೀಸ್ ಶೆಡ್ಯೂಲ್ ಟೈಮ್ ಅಲ್ಲಿ ಯಾವ ರೀತಿಯಾಗಿ ಮಾಡ್ಕೊಂತ ಇದೀರಿ ಅಂತಾನೆ ಹೇಳಿದ್ರಿ. ನಿಮ್ ಮನೆ ಕಡೆಯಿಂದ ಒಳ್ಳೆ ಸಪೋರ್ಟಿವ್ ಸಿಗ್ತಾ ಇದೆ. ಸೊ ಇವಾಗ ಯಾರು ಹೊಸದಾಗಿ ಜಿಮ್ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನೇನ್ ಟಿಪ್ಸ್ ಕೊಡ್ಬೋದು? ಅಂದ್ರೆ ಇವಾಗ ಯಾರು ಜಿಮ್ ಸ್ಟಾರ್ಟ್ ಮಾಡ್ತಾರೆ ಅಂತ ಅವ್ರಿಗೆ ಏನ್ ಟಿಪ್ಸ್ ಕೊಡ್ಬೋದು? ಆಮೇಲೆ ನೀವು ಯಾವತ್ತಿಂದ ಜಿಮ್ ಸ್ಟಾರ್ಟ್ ಮಾಡಿದ್ರಿ? ಓಕೆ, ನಾನು ಫಸ್ಟ್ ಒಂದನ್ನೇನೇ ಹೇಳ್ಬೇಕು ಅಂದ್ರೆ ಒಂದು ಗೋಲ್ ಇಟ್ಕೊಬೇಕು. ನಾವು ಇದು ಒಂದು ಗೋಲ್ನ ಇಟ್ಕೊಂಡು ಅದನ್ನ ಚೇಸ್ ಮಾಡಬೇಕು. ಈಗ ಗೋಲ್ 2 months ಆಗಿರ್ಬೋದು, 3 months ಆಗಿರ್ಬೋದು, 6 months ಆಗಿರ್ಬೋದು. ನಮ್ ಕೆಪಾಸಿಟಿ ಏನಂತ ನಾವು ತಿಳ್ಕೊಬೇಕು. ಈಗ ಯಾರೋ ಒಬ್ರು ಸ್ಟೇಜ್ ಬಾಡಿ ಬಿಲ್ಡರ್ ಇಟ್ಕೊಂಡು 3 months ಅಲ್ಲಿ ಆಗ್ಬೇಕು ಅಂದ್ರೆ ಆಗಲ್ಲ, ಪ್ರಾಕ್ಟಿಕಲ್ ಆಗಿರ್ಬೇಕು. ಎಲ್ಲರಿಗೂ ಅವ್ರ ಡ್ರೀಮ್ ಇರುತ್ತೆ, ಬಟ್ ರಿಯಾಲಿಟಿ ಏನು ಅಂದ್ರೆ ಫಸ್ಟ್ ಗೋಲ್ ಮಾಡ್ಕೋಬೇಕು, ಆಮೇಲೆ ಎರಡನೇದು ನಾಲೆಜ್ ಇರಬೇಕು. ಸುಮ್ಮನೆ ನಾವು ಬ್ಲೈಂಡ್ ಆಗಿ ವೇಟ್ಸ್ ಎತ್ತಿದ್ರೆ ಆಗಲ್ಲ. ನಮ್ಗೆ ಬೇಸಿಕ್ ನಾಲೆಜ್ ಇರಬೇಕು, ಪ್ರೊಫೆಷನಲ್ ನಾಲೆಜ್ ಇರಲ್ಲ. ಬೇಸಿಕ್ ನಾಲೆಜ್ ಇಲ್ಲ ಅಂದ್ರೆ ನಮ್ಗೆ ರಿಸಲ್ಟ್ ಬರಲ್ಲ. ನಾವು ಎಲ್ಲಿ ವೇರ್ ವಿ ಸ್ಟ್ಯಾಂಡ್ ಅನ್ನೋದು ಗೊತ್ತಾಗಲ್ಲ. ನಾವು ಬೇಸಿಕ್ ನಾಲೆಜ್ ಒಂದಿರಬೇಕು, ತಿಳ್ಕೊಬೇಕು. ಆಮೇಲೆ ಈಗ ಎಲ್ಲ ಅವೈಲೇಬಲ್ ಇರುತ್ತೆ ಇಂಟರ್ನೆಟ್ ಅಲ್ಲಿ, ಅದು ನಾಲೆಜ್ ತಿಳ್ಕೊಬೇಕು. ಈಗ ನಮ್ಮ ಟ್ರೈನರ್ ಏನೋ ಹೇಳಿದ್ರೆ ಅದು ಹಿಂಗೆ ಹೇಳ್ತಾ ಇದಾರೆ, ಅವ್ರು ಮಾಡ್ತಾ ಇದಾರೆ, ನಮ್ಗೂ ಒಂದು 10-15 minutes ನಾವು ಓದ್ಬೇಕು. ಏನು ಓದ್ತೀವಿ, ಹೆಂಗೆ, ಯಾವ್ದು ಎಕ್ಸಾಂಪಲ್ ಈಗ ವರ್ಕೌಟ್ ಮಾಡ್ತೀವಿ, ಬಿಫೋರ್ ವರ್ಕೌಟ್, ಆಫ್ಟರ್ ವರ್ಕೌಟ್, ಇದನ್ನ ಫಸ್ಟ್ ಮೇನ್ ಅಂದ್ರೆ ಗೋಲ್ ಇಟ್ಕೊಬೇಕು. ಗೋಲ್ ಇಟ್ಕೊಂಡ್ಮೇಲೆ ಹಾರ್ಡ್ ವರ್ಕ್, ಕಮಿಟ್ಮೆಂಟ್, ಕನ್ಸಿಸ್ಟೆನ್ಸಿ, ರಿಸಲ್ಟ್. ನೀವು ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಬ್ಬರಿಗೆ ಇರುತ್ತೆ ಮೈಂಡ್ ಅಲ್ಲಿ ಜಸ್ಟ್ ಒಂದು ಕ್ಲಾರಿಟಿ ಇರುತ್ತೆ. ಸೊ ನಿಮ್ಗೆ ವರ್ಕೌಟ್ ಮಾಡಿದಾಗ ತುಂಬಾ ಕಷ್ಟ ಅನಿಸ್ತು, ಸೊ ನಾನು ವರ್ಕೌಟ್ ಮಾಡೋಕೆ ನನ್ಗೆ ಇದು ಬೇಕಾಗಿತ್ತ ಜಿಮ್, ನನ್ಗೆ ನಿಮ್ಗೆ ಏನೋ ಇನ್ಸಿಡೆಂಟ್ ನಡೆದಿ ಆ ತರದ್ ಮಧ್ಯ ಆನ್ ದ ವೇ ತುಂಬಾ ಅನ್ಸಿದೆ, ಆದ್ರೆ ಎಲ್ಲೂ ನಾನು ಬಿಟ್ಕೊಟ್ಟಿಲ್ಲ. ಈಗ ತಾವ್ ಹೇಳ್ದಂಗೆ ಈಗ ನಂದು ಗೋಲ್ ಏನಿತ್ತು, ಈ ಸರಿ ನಾನು ಶುರು ಮಾಡ್ಬೇಕಾದ್ರೆ ಡಿಸೆಂಬರ್ ಅಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಮಾಡ್ಬೇಕು ಅಂತಿತ್ತು. ನಾನು ಜನವರಿ 1 ಬಾಡಿ ಕಂಪೋಸಿಷನ್ ಅನಾಲಿಸಿಸ್ ಟೆಸ್ಟ್ ಮಾಡಿಸ್ದೆ. ಫಸ್ಟ್ ಟೆಸ್ಟ್ ಮಾಡಿಸ್ಬೇಕು, ನಮ್ದೆಲ್ಲ ಅನಾಲಿಸಿಸ್ ಬರುತ್ತೆ, ಎಷ್ಟು ಪರ್ಸೆಂಟ್ ಫ್ಯಾಟ್, 28% ಫ್ಯಾಟ್ ಇತ್ತು. ನಾನೇನ್ ಪ್ಲಾನ್ ಮಾಡಿದೆ, ಇದ್ರ ಮೇಲೆ ಒಂದೊಂದೇ ಯಾವ್ಯಾವ್ದು ವೀಕ್ ಇದೆ, ಯಾವ್ಯಾವ ಸ್ಟ್ರೆಂತ್ ಇದೆ ಲಿಸ್ಟ್ ಮಾಡಿ ಎವ್ರಿ ಮಂತ್ ನಾನು 5 months ಒಂದೊಂದೇ ತಾರೀಕೆ ಮಾಡ್ಕೊಂಡು ಬಂದಿದ್ದೀನಿ ಟೆಸ್ಟ್ ರಿಪೋರ್ಟ್, 250 rupees ಟೆಸ್ಟ್ ರಿಪೋರ್ಟ್. ಅದಾದ್ಮೇಲೆ ನಾನು ನಂದು ಕ್ಯಾಲರೀಸ್ ಏನ್ ಮಾಡಬೇಕು ಅಂತ ನಾನು ಅದನ್ನ ತಿಳ್ಕೊಂಡೆ. ನನಗೆ ಇದೇ ಬಾಡಿ ವೇಟ್ ಮೇಂಟೈನ್, ನನ್ನ ವೇಟ್ ಲಾಸ್ ಬಗ್ಗೆ ಗಮನ ಹರಿಸಿಲ್ಲ. ನಾವು ಓನ್ಲಿ ಕನ್ಸರ್ನ್ ಫ್ಯಾಟ್ ಲಾಸ್, ವೇಟ್ ಲಾಸ್ ಎರಡು ಡಿಫ್ರೆನ್ಸ್ ಇರುತ್ತೆ. ಸೊ ಇದರಲ್ಲಿ ನಾನೇನು ಮಾಡಿದೆ, ಕ್ಯಾಲರೀಸ್ ನನಗೆ 2000 ಕ್ಯಾಲರೀಸ್ ಬೇಕು. ನನಗೆ ಸ್ವಲ್ಪ ಕ್ಯಾಲರೀಸ್ ಬಗ್ಗೆ ನಾಲೆಜ್, ಏನ್ ಫುಡ್ ಏನ್ ಕ್ಯಾಲರಿ ಇದೆ ಅನ್ನೋದು ನಾಲೆಜ್ ಇದೆ. ಈಗ ಎಕ್ಸಾಂಪಲ್ ಒಂದು ಮುದ್ದೆ ತಗೊಳ್ಳಿ 100 ಕ್ಯಾಲರೀಸ್, ಒಂದು ಇಡ್ಲಿ ತಗೊಳ್ಳಿ 80 ಕ್ಯಾಲರೀಸ್, ಒಂದು ಮಟನ್ ಬಿರಿಯಾನಿ ತಗೊಳ್ಳಿ 450 ಕ್ಯಾಲರೀಸ್, ಚಿಕನ್ ತಗೊಳ್ಳಿ 400. ಆ ತರ ನಾನು ಏನ್ ತಿಂತೀನಿ ಅದರದ್ದು ನಾಲೆಜ್ ಇದೆ ನನಗೆ. ಸೊ ಅದಕ್ಕೆ ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು ಅನ್ನೋದು ಸ್ವಲ್ಪ ಗೊತ್ತಿರುತ್ತೆ. ಸೊ ಅದಾದ್ಮೇಲೆ ನಾನೇನ್ ಮಾಡಿದೆ, ಒಂದ್ಸಲ ಟೆಸ್ಟ್ ಮಾಡಿಸ್ದೆ. 28% ಬಾಡಿ ಫ್ಯಾಟ್ ಇತ್ತು, ಒಬೆಸಿಟಿ ಇತ್ತು, 80 kgs ಇತ್ತು ವೇಟ್. ಅದು ನಂದು ಜನವರಿ 1 ರಿಪೋರ್ಟ್. ಆ ರಿಪೋರ್ಟ್ ಆದ್ಮೇಲೆ ನಾನು ನಮ್ಗೆ ನೆಕ್ಸ್ಟ್ ಮಾಡ್ಬೇಕಂದ್ರೆ ಅದನ್ನ ಇಟ್ಬಿಟ್ಟು ನನ್ನ ಟ್ರೈನರ್ ಹೇಳಿದೆ, ನನಗೆ ಹಿಂಗಿದೆ, ನಾನು ಫಿಟ್ ಆಗಿ ನನ್ನ ಬಾಡಿ ಪರ್ಸೆಂಟೇಜ್ ಈಗ ಮೆನ್ಸ್ಗೆ 20% ಇಸ್ ಎ ವೆರಿ ಗುಡ್ ಫ್ಯಾಟ್. 20% ಇತ್ತು ಅಂದ್ರೆ ಈ ಲುಕ್ಸ್ ಫಿಟ್. ಈಗ ನಮ್ಮ ಅಫಿಷಿಯಲ್ಸ್ ಏನು ಅಬ್ಡಮೆನ್ ಹೊಟ್ಟೆಗಿಟ್ಟೆ ಕಾಣಬಾರ್ದು, ಫಿಟ್ ಆಗಿದ್ರೆ ಸಾಕು. ನಾವೇನು ಪ್ರೊಫೆಷನಲ್ಸ್ ಅಲ್ಲ, ಫಿಟ್ ಅಷ್ಟೇ. ಈಗ ಯಾರು ಆತರ ನಿಮ್ಗೆ ಕಾಂಪಿಟೇಷನ್ ಲೆವೆಲ್ ಯಾರು ಇಷ್ಟಪಡಲ್ಲ, ಫಿಟ್ ಆಗಿ ಹೊಟ್ಟೆ ಒಂದಿರಬಾರ್ದು ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ತರ ಬೇಕಂದ್ರೆ 20% ಒಳಗಡೆ ಇರ್ಬೇಕು ಮೆನ್ಸ್ಗೆ. ಸೊ ನನಗೆ 6-7% ಫ್ಯಾಟ್ ಇಡ್ಸೋದು ಅಷ್ಟು ಈಸಿ. ಆಮೇಲೆ ತಿಳ್ಕೊಂಡ್ವಿ ಹೆಂಗ್ ಮಾಡೋದು ಏನಂತ. ಅದಾದ್ಮೇಲೆ ನಾವೇನ್ ಮಾಡಿದ್ವಿ, ನಾನು 2000 ಕ್ಯಾಲರೀಸ್ ಇಂದ ಫ್ಯಾಟ್ ಹಿಡಿಬೇಕು ಅಂದ್ರೆ 1600 ನಾನು ಪ್ಲಾನ್ ಮಾಡಿದೆ. ಕ್ಯಾಲರಿ ಡಿಫಿಸಿಟ್ ಅಂತಾರೆ. ಆ ಕ್ಯಾಲರಿ ಡಿಫಿಸಿಟ್ ಅಲ್ಲಿ ಪ್ರೋಟೀನ್ಸ್ ಏನ್ ಮಾಡಬೇಕು, ಕಾರ್ಬ್ಸ್, ಫ್ಯಾಟ್, ನಾನು ಪ್ರೋಟೀನ್ಸ್ ಏನ್ ಸೆಲೆಕ್ಟ್ ಮಾಡ್ಕೊಂಡೆ, ಚಿಕನ್, ಎಗ್,
ಫಿಶ್, ಚಿಕನ್ ಅಂದ್ರೆ ಬ್ರೆಸ್ಟ್ ಚಿಕನ್, ಪನ್ನೀರು, ಇದು ನಂದೊಂದು ಸ್ಲಾಟ್ ಇಟ್ಕೊಂಡೆ. ಇಷ್ಟರಲ್ಲೇನೆ ರೊಟೇಷನ್ ಮಾಡೋದು. ಕಾರ್ಬ್ಸ್ ಅಲ್ಲಿ ಓಟ್ಸ್, ಬ್ರೌನ್ ರೈಸ್, ಬ್ರಾಕಲಿ, ಇದು ಮತ್ತೆ ಸ್ವೀಟ್ ಪೊಟೆಟೊ ಇಷ್ಟೇ ಇಟ್ಕೊಂಡೆ. ನೆಕ್ಸ್ಟ್ ಫ್ಯಾಟ್ಸ್ ಬಂದ್ರೆ ಪೀನಟ್ ಬಟರ್, ಚೆಡ್ಡರ್ ಚೀಸ್, ಆಮೇಲೆ ಇನ್ನು ಇಷ್ಟನ್ನ ಒಂದು ಇಟ್ಕೊಂಡೆ. ಇಷ್ಟರಲ್ಲೇ ನಾನು ರೊಟೇಟ್ ಮಾಡ್ಕೊಬೇಕು ಫುಡ್. ಇದನ್ನ ಬಿಟ್ಟು ಬೇರೆ ತಿಂತು ಅಂದ್ರೆ ನನಗೆ ಸ್ವಲ್ಪ ಡಿಫಿಸಿಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನ ಪ್ಲಾನ್ ಮಾಡಿದೆ. ಆ ಬೇಸಿಸ್ ಮೇಲಿಂದ ಫಸ್ಟ್ ನಾನೇನ್ ಮಾಡಿದೆ, ಹೊರಗಡೆ ಊಟ ಮಾಡೋದು ಸ್ಟಾಪ್ ಮಾಡಿದೆ. ನಾನು ಒಂದು 3 ಲಂಚ್ ಬಾಕ್ಸ್ ತಗೊಂಡೆ. ಲಂಚ್ ಬಾಕ್ಸ್ ತಗೊಂಡು 3 ಪ್ರಪೋರ್ಷನೇಟ್ ಆಗಿ ನಾನು ಯಾವ ತರ ತಗೊಂಡೆ ಅಂದ್ರೆ, ಈಗ ಮಿನಿಮಮ್ 1 kg 1 ಗ್ರಾಮ್ ಪ್ರೋಟೀನ್ ಬೇಕು, 1.5 ಮಾಡ್ಕೊಂಡೆ. 150 ಗ್ರಾಮ್ಸ್ 80 kgs ಇದ್ದೆ. ಸೊ 120, 130 ಇಂದ ಸ್ಟಾರ್ಟ್ ಮಾಡಿದೆ. ಪ್ರೋಟೀನ್ ಅಂದ್ರೆ 40% ಪ್ರೋಟೀನ್, 30% ಕಾರ್ಬ್ಸ್, ಇನ್ 30% ಫ್ಯಾಟ್, ಈ ತರ ಪ್ರಪೋರ್ಷನೇಟ್ ಮಾಡಿದ್ರೆ ಒಂದು ಲಂಚ್ ಬಾಕ್ಸ್ ಅಲ್ಲಿ ಒಂದ್ ಸೆಟ್ ಚಿಕನ್, ಬ್ರೌನ್ ರೈಸ್ ಈ ತರ ಇಟ್ಕೊಂಡು 3 ಬಾಕ್ಸ್ ನ ಪ್ರಿಪೇರ್ ಮಾಡ್ಕೊಳ್ಳೋದು. ಫುಡ್ ಫಸ್ಟ್ ಕಾನ್ಸಂಟ್ರೇಟ್ ಮಾಡಿದೆ. ಅದಾದ್ಮೇಲೆ ವರ್ಕೌಟ್ ಆದ್ಮೇಲೆ ಪ್ರೋಟೀನ್ ಶೇಕ್, ರಾತ್ರಿ ಹೊತ್ತು ಪ್ರೋಟೀನ್ ಶೇಕ್, ಇಷ್ಟು 5 ಮೀಲ್ಸ್ ಮಾಡ್ಕೊಂಡೆ. ಅದನ್ನ ಫಸ್ಟ್ ಸ್ಲೋ ಆಗಿ, ಫಸ್ಟ್ ಏನು ವೆಯ್ಟ್ ಹಿಡಿಲಿಲ್ಲ, ಸ್ಲೋ ಆಗಿ ಫಸ್ಟ್ ಫುಡ್ ಅಡ್ಜಸ್ಟ್ ಮಾಡ್ಕೊಂಡೆ, ಬಾಡಿಗೆ ಅಡಾಪ್ಟ್ ಮಾಡ್ಕೊಂಡಾಗ ವೆಯ್ಟ್ಸ್ ನಾನೇನು ಹೆವಿನೂ ಮಾಡಿಲ್ಲ, ಏನಿಲ್ಲ, ಲೈಟ್ ವೆಯ್ಟ್ ಮಾಡ್ಕೊಂಡು ಫುಡ್ ಸ್ಲೋ ಆಗಿ ಮಾಡಿದೆ. 1 ತಿಂಗಳಾದ್ಮೇಲೆ ಟೆಸ್ಟ್ ಮಾಡಿಸ್ದೆ. 1% ಬಾಡಿ ಫ್ಯಾಟ್ ಹಿಡಿತು, 1.5 kg ಹಿಡಿತು. ಸೊ ನೆಕ್ಸ್ಟ್ ನನಗೆ ಐ ಫೀಲ್ ದಟ್ ನನ್ನ ಬಾಡಿ ರೆಸ್ಪಾನ್ಸ್ ಮಾಡ್ತಾ ಇದೆ ಈ ಡಯಟ್ಗೆ. ಸೊ ಈಗ ನಾನು 1 ವೀಕ್ ನಾನು 1 ವೀಕಲ್ಲಿ ನನಗೆ ಚಿಕನ್ ಯೂಸ್ ಮಾಡಿದ್ರೆ, ನೆಕ್ಸ್ಟ್ ನನಗೆ ಅದು ಚಿಕನ್ ತಿಂತಿದ್ರೆ ಬೋರ್ ಆಗುತ್ತೆ, ಐ ವಿಲ್ ಶಿಫ್ಟ್ ಇಟ್ ಟು ಎಗ್. 1 ವೀಕಲ್ಲಿ ಫಿಶ್. ಸೊ ಈ ತರ ಪ್ರೋಟೀನ್ ಕಂಟೆಂಟ್ ನ ರೊಟೇಟ್ ಮಾಡೋದು. ಕಾರ್ಬೋಹೈಡ್ರೇಟ್ಸ್ ಏನಿದೆ, ಈಗ ಈವ್ನಿಂಗ್ ನನ್ಗೆ ಹಸುವು ಆದ್ರೆ ಪ್ರೋಟೀನ್ ಬಾರ್ ತಿನ್ನೋದು. ಸೊ ಆದಷ್ಟು 95% ಔಟ್ಸೈಡ್ ಫುಡ್ ನಾನು ಅವಾಯ್ಡ್ ಮಾಡಿದೆ. ಅವಾಯ್ಡ್ ಮಾಡಿದಕ್ಕೆ ನನಗೇನು ಅನಿಸ್ತು, ನಂದು ಬಾಡಿ ರೆಸ್ಪಾಂಡ್ ಮಾಡಕ್ ಶುರು ಆಯ್ತು. ಬಾಡಿ ರೆಸ್ಪಾಂಡ್ ಮಾಡಿದಾಗ ಎವ್ರಿ ಮಂತ್ ನಾನು ರಿಪೋರ್ಟ್ ನ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು 5 ಮಂತ್ಸ್ ಬರೋಷ್ಟರಲ್ಲಿ ಇಟ್ ಕೇಮ್ಸ್ ಟು 14% ಬಾಡಿ ಫ್ಯಾಟ್. ಸರ್, ಇವಾಗ ಏನಂತ ಹೇಳಿದ್ರೆ, ನೀವು ಇಷ್ಟು ಬಗ್ಗೆ ನೀವು ಯಾವ ರೀತಿಯಾಗಿ ವರ್ಕೌಟ್ ಮಾಡ್ತಾ ಇದ್ದೀರಿ, ನೀವು ಯಾವ ರೀತಿಯಾಗಿ ಫುಡ್ ನ ಮೇಂಟೈನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಕೆಲವರು ಇರ್ತಾರೆ, ಜಿಮ್ ನಾನು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಎಲ್ಲಾರು ಕೂಡ ಒಂದೇ ತರ ಇರೋದಕ್ಕಾಗಲ್ವಾ. ಸೊ ಆ ರೀತಿಯಾಗಿ ಇವಾಗ ಯಾರು ನಮ್ಗೆ ಬಜೆಟ್ ಅಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಆದ್ರೂ ಕೂಡ ನಾನು ಫ್ಯಾಟ್ ನ ಮೇಂಟೈನ್ ಮಾಡುವ ಅಂದ್ರೆ ಬಾಡಿನ ಮೇಂಟೈನ್ ಮಾಡಬಹುದಾ? ಅಂದ್ರೆ ಇವಾಗ ಬಜೆಟ್ ಇರಲ್ಲ, ಕೆಲವ್ರ ಹತ್ರ ಬಜೆಟ್ ಇರಲ್ಲ, ಸೊ ಅವರು ಕೂಡ ಏನಾದ್ರು ವರ್ಕೌಟ್ ಮಾಡಬಹುದಾ? ಈಗ ಬಜೆಟ್ ತಾವು ಹೇಳಿದಂಗೆ ಫುಡ್ಸ್, ಹೌದು, ಇದು ಇಟ್ಸ್ ಅನ್ ಎಕ್ಸ್ಪೆನ್ಸಿವ್ ಪ್ರೊಸೀಜರ್. ನಾವು ನಮ್ದು ಡಯಟ್ ಫುಡ್ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರೆ ಇಟ್ಸ್ ಎಕ್ಸ್ಪೆನ್ಸಿವ್. ಬಟ್ ಮೀನ್ ವೈಲು ಕರ್ಟೇಲು ಮಾಡ್ಬೋದು, ಬಟ್ ನಾಟ್ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ತುಂಬಾ ಮಿನಿಮಲ್ ಮಾಡಕ್ ಹೋದ್ರೆ ದ ಕ್ವಾಲಿಟಿ ಆಫ್ ಫುಡ್ ಇಸ್ ದ ಕ್ವಾಲಿಟಿ ಆಫ್ ರಿಸಲ್ಟ್. ನೀವು ಮಿನಿಮಮ್ ಆಗಿ ಮಾಡ್ಕೊಂಡು ಹೋದ್ರೆ ಅಷ್ಟು ರಿಸಲ್ಟ್ ನನ್ನ ಪ್ರಕಾರ, ನನ್ನ ನಾಲೆಜ್ ಇರಂಗ್ ಬರಲ್ಲ. ನಿಮ್ಮ ಕೆಲಸದ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಕಂಪ್ಲೀಟ್ ಆಗಿ ನೀವು ಯಾವಾಗಿಂದ ವರ್ಕ್ ಸ್ಟಾರ್ಟ್ ಮಾಡಿದ್ರಿ, ಯಾವ ರೀತಿಯಾಗಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ವರ್ಕ್? ನಾನು 2007 ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದೆ. ಅದಾದ್ಮೇಲೆ KPSC ಎಕ್ಸಾಮ್ ಬರೆದ್ಬಿಟ್ಟು ನಾನು AAA 2012 ಅಲ್ಲ, ಅದೇ 2002 2014 ಪ್ರೊಬೇಷನರಿ ಪೀರಿಯಡ್. 2014 ಇಂದ 2016 ವರೆಗೆ AAA ಆಗಿದೆ. 16 ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಮೋಷನ್ ಆದ. ಅಲ್ಲಿ ಮೊದಲು ಹೈವೇಸ್ ಅಲ್ಲಿ ಇದ್ದೆ. ಅದಾದ್ಮೇಲೆ ಬ್ಯಾಂಗ್ಳೂರು ಡಿವಿಷನ್ಗೆ ಬಂದೆ. ನಾನು ಬಿಲ್ಡಿಂಗ್ ಸರ್ಕಲ್ ಬಂದು 2 ವರ್ಷ ಆಯಿತು. ಈಗ ನಾನು ಪ್ರೆಸೆಂಟ್ಲಿ ಬಿಲ್ಡಿಂಗ್ ಸರ್ಕಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೆಂಗಳೂರು ಡಿವಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ವ್ಯಾಪ್ತಿಯಲ್ಲಿ ಹೈಕೋರ್ಟ್, ಆಮೇಲೆ ಇದು ಕ್ವಾರ್ಟರ್ಸ್ಗಳು ಎಲ್ಲ, ಸಿಟಿ ಸಿವಿಲ್ ಕೋರ್ಟ್, ಅದ್ರದ್ದೆಲ್ಲ ಮೇಂಟೆನೆನ್ಸ್ ನನ್ನ ವ್ಯಾಪ್ತಿಯಲ್ಲಿ ಬರುತ್ತೆ. ಈಗ ನನ್ನ ಮೇಲ್ಗಡೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಆಮೇಲೆ ಚೀಫ್ ಇಂಜಿನಿಯರ್ ಇರ್ತಾರೆ. ಸರ್, ನಿಮ್ಮ ವರ್ಕೌಟ್ ಆದ್ರೆ ಯಾವ ರೀತಿಯಾಗಿ ದೈನಂದಿನ ನಿಮ್ಮ ವರ್ಕೌಟ್ ಚಾರ್ಟ್ಸ್ ಯಾವ ರೀತಿಯಾಗಿ? ನನ್ನ ವರ್ಕೌಟ್ ಸ್ಟಾರ್ಟಿಂಗ್ ಬೆಳಗ್ಗೆ ಎದ್ದಾಗ ನಾನು ಫಸ್ಟ್ ಎದ್ದ ತಕ್ಷಣ ಪ್ರೀ ವರ್ಕೌಟ್ ತಗೋತಾ ಇದ್ದೆ. ನಾನು ಫಸ್ಟ್ ಯಾವ ತರ ಪ್ಲಾನ್ ಮಾಡಿದೆ ಅಂದ್ರೆ, ಎಂಟಿ ಸ್ಟಮಕ್ ಅಲ್ಲಿ ಅಬ್ಡಮೆನ್ ವರ್ಕೌಟ್ ಮಾಡ್ತಾ ಇದ್ದೆ. ಅಬ್ಡಮೆನ್ ವರ್ಕೌಟ್ ಒಂದು 30 to 40 ಮಿನಿಟ್ಸ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಒಂದು ಹಾಫ್ ಪ್ರೋಟೀನ್ ಶೇಕ್ ಕುಡಿದು ಆಮೇಲೆ ಒಂದು ವೇರಿಯೇಷನ್ಸ್ ವರ್ಕೌಟ್ ಮಾಡ್ತಾ ಇದ್ದೆ. ಸೊ ಇದು ಫಸ್ಟ್ ಡೇ ಮಾರ್ನಿಂಗ್ 1.5 ಗಂಟೆ ಹಿಡಿತಾ ಇತ್ತು. ನೆಕ್ಸ್ಟ್ ಅದಾದ್ಮೇಲೆ ಆಫೀಸ್ ಕೆಲಸ, ಪುನಃ ಈವ್ನಿಂಗ್ ಆಫೀಸಿಂದ ಬಂದ ಮೇಲೆ 1.5 hour ಸಂಜೆ ಒಂದು 2 ವೇರಿಯೇಷನ್ಸ್ ಮಾಡ್ತಿದ್ದೆ. ಆಪ್ಸ್ ಮಾಡ್ತಾರಲ್ಲ, ಇದು ಕಂಟಿನ್ಯೂಸ್ ಆಗಿ 5 ಮಂತ್ಸ್ ಮಾಡಿದ್ದೀನಿ. ಸೊ ಡೈಲಿ ಆಪ್ಸ್ ಮಾಡ್ತಾ ಇದ್ದೆ, ಒಂದು ವೇರಿಯೇಷನ್ ವರ್ಕೌಟ್ ಮಾಡ್ತಾ ಇದ್ದೆ. ಆಮೇಲೆ ಕಾರ್ಡಿಯೋ ನಾನು ಏನಂದ್ರೆ ಓನ್ಲಿ ವಾಕಿಂಗ್ ಮಾಡ್ತಾ ಇದ್ದೆ. ಹುಡುಗರು ವರ್ಕೌಟ್ ಮಾಡೋದಕ್ಕೆ ಸೊ ನಿಮ್ಮ ಕಡೆಯಿಂದ ಏನೇನು ಟಿಪ್ಸ್ ಕೊಡ್ಬೋದು? ಇವಾಗ ಯಾರೋ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅನ್ಕೊಳ್ಳಿ, ಸ್ಟಾರ್ಟ್ ಮಾಡಿದವ್ರಿಗೆ ಏನೇನು ಟಿಪ್ಸ್ ನ ಯೂಸ್ ಮಾಡಿದ್ರೆ ಅವ್ರಿಗೆ ಬೆಟರ್ ಆಗಿರುತ್ತೆ? ಸೊ ಬಾಡಿ ಗೇನ್ಸ್ ಆಗಲಿ ಪ್ರತಿಯೊಂದಕ್ಕೂ ಸೊ ಯಾವ ರೀತಿಯಾಗಿ ಮಾಡಿದ್ರೆ ಅವ್ರಿಗೆ ಬಾಡಿ ಫಿಟ್ ಆಗಿ ಇಟ್ಕೊಬಹುದು, ಆಮೇಲೆ ಮಸಲ್ಸ್ ಗೇನ್ ಯಾವ ತರ ಮಾಡ್ಕೊಬಹುದು? ಎಲ್ಲರದು ಬಾಡಿನೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರಿಗೂ ಒಂದೇ ಎಕ್ಸರ್ಸೈಸ್ ಸೂಟ್ ಆಗಲ್ಲ, ಒಂದೇ ಡಯಟ್ ಸೂಟ್ ಆಗಲ್ಲ. ಫಸ್ಟ್ ನಮ್ಮ ಬಾಡಿ ಹೆಂಗ್ ರೆಸ್ಪಾಂಡ್ ಮಾಡುತ್ತೆ, ಆ ಎಕ್ಸರ್ಸೈಸ್ಗೆ ಏನು ವೇರಿಯೇಷನ್ ಆಗುತ್ತೆ ಅನ್ನೋದನ್ನ ನಾವು ಸ್ಲೋ ಆಗಿ ಅಡ್ಜಸ್ಟ್ ಮಾಡಿ ತಿಳ್ಕೊಬೇಕು. ಆಮೇಲೆ ಕನ್ಸಿಸ್ಟೆಂಟ್ ಆಗಿರ್ಬೇಕು. ಎಲ್ಲರೂ 2 months 3 months ರಿಸಲ್ಟ್ ಬರಬೇಕು ಅಂದ್ರೆ ಆಗಲ್ಲ. ಒಂದು 3 months ಅಲ್ಲಿ ಏನ್ ಬರುತ್ತೆ, ನಾವ್ ಏನ್ ಮಿಸ್ಟೇಕ್ಸ್ ಮಾಡಿದೀವಿ ಅದನ್ನ ನೆಕ್ಸ್ಟ್ 3 months ರೆಕ್ಟಿಫೈ ಮಾಡಿ. ಇಟ್ಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಸ್ಲೋ ಆಗಿ 1 by 1 ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಒಬ್ಬ ಟ್ರೈನರ್, ಟೀಚರ್ ಆಗಿ ಯಾರು ಇರ್ತಿದ್ರು?
ನನಗೆ ನಂದು ಕಂಟಿನ್ಯೂಸ್ ವರ್ಕೌಟ್ ಪ್ರೊಸೆಸ್ ಬ್ಯಾಂಗ್ಳೂರಿಗೆ ಬಂದಾಗ ರುದ್ರೇಶ್ ಟ್ರೈನರ್ ಒಬ್ರು ಇದ್ರು, ಅದು ಗೋಲ್ಡ್ಸ್ ಜಿಮ್ ಬಸವೇಶ್ವರ ನಗರದಲ್ಲಿ. ಅವರು ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೆ ನನ್ನ ಜೊತೆಲೇ ಇದ್ರು. ಮೊದಲು ನಾನು ವರ್ಕೌಟ್ ಮಾಡಿದಾಗ ಜಸ್ಟ್ ಒಂದು ಅರ್ಧ ಗಂಟೆ 1 hour ಮಾಡ್ತಾ ಇದ್ದೆ. ಅವರು ನಮ್ಗೆ ಏನಿದೆ, ನಾಟ್ ಹೆವಿ ನಾಟ್ ಲೈಟ್, ನನಗೆ ಅಫಿಷಿಯಲ್ ಲೈಫಲ್ಲಿ ಏನ್ ಬೇಕು ಸಿಸ್ಟಮ್ಯಾಟಿಕ್ ಆಗಿ ಇಲ್ಲಿವರೆಗೆ ಒಂದು ಇಂಜುರಿನೂ ಆಗಿಲ್ಲ ನನಗೆ. ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೆ. ಟ್ರೈನರ್ ಇಸ್ ಅ ಮಸ್ಟ್ ನನ್ನ ಅಭಿಪ್ರಾಯ ಪ್ರಕಾರ. ನಾವ್ ಏನೇ ನಾಲೆಜ್ ಇದ್ರು ಇಲ್ಲ, ಅವ್ರು ಹೇಳ್ತಾರೆ ಅವ್ರೇನ್ ಹೇಳ್ಕೊಡ್ತಾರೆ ಅಂತ, ಬಟ್ ನಾವು ಏನ್ ಫಾರ್ಮ್ ಮಾಡ್ತೀವಿ ವರ್ಕ್, ನಮ್ದು ಮಿಸ್ಟೇಕ್ಸ್ ನ ರೆಕ್ಟಿಫೈ ಮಾಡಕ್ಕೆ ಟ್ರೈನರ್ ಅತ್ಯವಶ್ಯಕ ಇರುತ್ತೆ. ನಾವು ನಮ್ಗೆ ವೆಯ್ಟ್ಸ್, ಈಗ ಅವ್ರು ಹೆಲ್ಪ್ ಮಾಡ್ತಾರೆ ವೆಯ್ಟ್ಸ್, ನಾವೇ ಎತ್ತಿ ಇಟ್ರೆ ಅದು ನಮ್ಗೆ ಎಷ್ಟೋ ಸುಸ್ತಾಗಿರುತ್ತೆ. ಸೊ ಅವ್ರು ಅದನ್ನ ಹೆಲ್ಪ್ ಮಾಡಿಕೊಟ್ರೆ ನಮ್ಗೆ ಇನ್ನೂ ನೆಕ್ಸ್ಟ್ ವೇರಿಯೇಷನ್ಸ್ ಮಾಡೋದಕ್ಕೆ ಎನರ್ಜಿ ಇರುತ್ತೆ. ಪ್ಲಸ್ ನಮ್ಮ ಮಿಸ್ಟೇಕ್ಸ್ನೆಲ್ಲ ಕರೆಕ್ಟ್ ಮಾಡ್ತಾರೆ. ಆಮೇಲೆ ನಮ್ಗೆ ಕಂಟಿನ್ಯೂಸ್ ಮೋಟಿವೇಟ್ ಸಪೋರ್ಟ್ ಮಾಡ್ತಾರೆ. ನಾವ್ ಏನೇ ತಿಳ್ಕೊಂಡಿದ್ರು ಟ್ರೈನರ್ ನಮ್ಮದನ್ನ ಟ್ಯೂನ್ ಮಾಡಿ ಒಂದು ರಿಸಲ್ಟ್ ಬರೋದಕ್ಕೆ ಅವ್ರ ಅವಶ್ಯಕತೆ ಇದೆ. ಸೊ ಇವಾಗ ನಮ್ ಜೊತೆ ಇದ್ದಾರೆ ಪ್ರದೀಪ್ ಸರ್ ಅವರ ಟ್ರೈನರ್ ರುದ್ರೇಶ್ ಸರ್. ಸರ್ ಹಾಯ್ ಸರ್. ಸರ್ ವರ್ಕೌಟ್ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ನಿಮ್ ಜೊತೆ ರೆಸ್ಪಾನ್ಸ್ ಮಾಡ್ತಾ ಇದ್ರು? ಸೊ ನಿಮ್ಗೆ ಸ್ಟಾರ್ಟಿಂಗ್ ವರ್ಕೌಟ್ ಬಂದಾಗ ಯಾವ ರೀತಿಯಾಗಿ ಕಾಂಡಿಷನ್ ಇತ್ತು ನಿಮ್ ಜೊತೆ? ಸರ್ ಆಕ್ಚುಲಿ ಹೇಗೆ ಹೇಳ್ಬೇಕು ಅಂದ್ರೆ ಸರ್ದು ಟೈಮಿಂಗ್ಸ್, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ. ಅವ್ರು ಏನ್ ಟೈಮಲ್ಲಿ ಇರ್ತಾರೆ ಆನ್ ಟೈಮ್ ಇರ್ತಾರೆ. ನಾವೇನ್ ಪ್ರಿಪೇರ್ ಮಾಡಿರ್ತೀವಿ ಅದನ್ನ ಫಾಲೋ ಅಪ್ ಮಾಡ್ತಾರೆ. ಎಲ್ಲಾ ತರನೂ ಸಪೋರ್ಟಿವ್ ಆಗಿರ್ತಾರೆ. ಕೆಲವು ಕ್ಲೈಂಟ್ಸ್ ಎಲ್ಲ ಹೇಗೆ ಅಂದ್ರೆ ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಬಟ್ ಲಾಂಗ್ ಟರ್ಮ್ ಅದನ್ನ ಕ್ಯಾರಿ ಮಾಡಲ್ಲ. ಬಟ್ ಸರ್ ಹೇಗೆ ಅಂದ್ರೆ ಅವ್ರು ಯಾವ ಟೈಮಲ್ಲಿ ಇರ್ತಾರೋ ಆ ಟೈಮಿಗೆ ಬಂದು ನಾನು ಏನ್ ಡಿಸಿಪ್ಲೈನ್ ಕೊಟ್ಟಿರ್ತೀನಿ ಅದನ್ನ 100% ಎಫರ್ಟ್ ಹಾಕಿ ಮಾಡ್ತಾರೆ. ಆ ಎಫರ್ಟ್ ಇವತ್ತು ರಿಸಲ್ಟ್ ಆಗಿ ಕಾಣ್ತೀವಿ. ಸರ್ ಇವರು ವರ್ಕೌಟ್ ಮಾಡ್ಬೇಕಾದ್ರೆ ಎಲ್ಲರೂ ವರ್ಕೌಟ್ ಸ್ಕಿಪ್ ಮಾಡ್ತಾರಲ್ಲ, ಕೆಲವರು ವರ್ಕೌಟ್ ಮಾಡ್ಬೇಕಾದ್ರೆ ರಿಪ್ಸ್ ಅಂತ ಇರುತ್ತೆ, ಇಷ್ಟು ರಿಪ್ಸ್ ಅಂತ ಮಾಡ್ಬೇಕು. ಸೊ ಅವಾಗ ಮಾಡ್ಬೇಕಾದ್ರೆ ಇವರು ಸ್ಕಿಪ್ ಮಾಡುವಂತದ್ದು ಏನಾದ್ರು? ಇಲ್ಲ, ಏನು ಇಲ್ಲ, ಆ ತರದ್ದು ಏನು ಇಲ್ಲ. ಆಕ್ಚುಲಿ ಏನಂದ್ರೆ ನಾವ್ ಏನ್ ಟಾರ್ಗೆಟ್ ಕೊಟ್ಟಿರ್ತೀವಿ ಅದಕ್ಕಿಂತ 1 or 2 reps ಜಾಸ್ತಿನೇ ಮಾಡ್ತಾರೆ ಸರ್. ಆಮೇಲೆ ಏನಂದ್ರೆ ಇವಾಗ 30 minutes ಅಂತ ಹೇಳಿದ್ರು ಅವ್ರು ಎಕ್ಸ್ಟ್ರಾ ಎಫರ್ಟ್ ಇರುತ್ತೆ. ಯಾವಾಗ್ಲೂ ಒಬ್ಬ ಟ್ರೈನರ್ ಅಚೀವ್ ಆಗ್ಬೇಕು ಅಂದ್ರೆ ಕ್ಲೈಂಟ್ಸ್ ರೆಸ್ಪಾನ್ಸ್ ಇರಬೇಕು, ಹಾಗೆ ಅಚೀವ್ ಆಗೋದು, ಇಲ್ಲ ಅಂದ್ರೆ ಅಚೀವ್ ಮಾಡಕ್ಕಾಗಲ್ಲ. ಸರ್ ಹೇಗೆ ಅಂತ ಅಂದ್ರೆ ನಾವು 15 ಅಂದ್ರೆ ಇನ್ನೂ 2 reps ಜಾಸ್ತಿ ಹುಡ್ತಾರೆ. ಯಾವಾಗ್ಲೂ 1 to 10 counts ಅಲ್ಲ, 15 to 16, 17, 18 counts, ಅದ್ರಲ್ಲೇ ಮೇನ್ ರಿಸಲ್ಟ್ ಬರೋದು. ಬಟ್ ಸರ್ ಅದನ್ನ 100% ಎಫರ್ಟ್ ಹಾಕಿ ಮಾಡ್ತಾ ಇದ್ರು. ಬಟ್ ತುಂಬಾ ಒಳ್ಳೆ ಡೆಡಿಕೇಶನ್ ಆಗಿ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ವರ್ಕೌಟ್ ಸ್ಟಾರ್ಟ್ ಮಾಡೋರಿಗೆ ಯಾವ ರೀತಿಯಾಗಿ ಟಿಪ್ಸ್ ಕೊಡ್ತೀರಾ ನೀವು? ಇವಾಗ ಯಾರು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆ ಯಾವ ರೀತಿಯಾಗಿ ವರ್ಕೌಟ್ ಮಾಡಿದ್ರೆ ಬೆಟರ್, ಮತ್ತೆ ಅವ್ರಿಗೆ ಫುಡ್ ಏನ್ ತಗೊಂಡ್ರೆ, ಬೇಸಿಕ್ ಫುಡ್ಸ್ ಏನ್ ತಗೊಂಡ್ರೆ ಬೆಟರ್ ಆಗುತ್ತೆ? ಈಗ ವರ್ಕೌಟ್ ಸ್ಟಾರ್ಟ್ ಮಾಡೋರು ನಂದು ಸಜೆಷನ್ ಏನಂದ್ರೆ, ಫಸ್ಟ್ ಅವರು ಈಗ ಫ್ರೆಶರ್ ಆಯ್ತು ಅಂದ್ರೆ 1 week ಲೈಟ್ ಆಗಿ ಕಾರ್ಡಿಯೋ ಮಾಡಬೇಕು. ಅದಾದ್ಮೇಲೆ ವಾರ್ಮ್ ಅಪ್ ಆದ್ಮೇಲೆ ವೆಯ್ಟ್ಸ್ ನ ಸ್ಲೋ ಆಗಿ ಇನ್ಕ್ರೀಸ್ ಮಾಡಬೇಕು. ಅವ್ರ ಕೆಪಾಸಿಟಿ ಮ್ಯಾಕ್ಸಿಮಮ್ ರೆಪಿಟೇಷನ್ಸ್ ಒಟ್ಟಿಗೆ ಮಾಡಬಾರ್ದು, ಆಗ ಇಂಜುರೀಸ್ ಆಗೋ ಸಾಧ್ಯತೆಗಳಿರ್ತವೆ. ಹಂತವಾಗಿ ಸ್ಲೋ ಆಗಿ ಮಾಡಿ ಒಂದು 15 days ಒಂದೇ ತರ ವರ್ಕೌಟ್ ಮಾಡ್ಬೇಕು ಕನ್ಸಿಸ್ಟೆಂಟ್ ಆಗಿ. ಈಗ 1 ವಾರ ಮಾಡ್ತೀರಾ, ನಿಮ್ಗೆ ಇಂಟ್ರೆಸ್ಟ್ ಚೇಂಜ್ ಮಾಡಬಾರ್ದು. ಅದು ಸೆಟ್ ಆಗ್ಬೇಕು ಅಂದ್ರೆ 15 days to 1 month ಮಾಡಬೇಕು ಒಂದೇ ತರ ವೇರಿಯೇಷನ್ಸ್ ನ. 5 weeks ಮಾಡಬೇಕು ಕಂಟಿನ್ಯೂಸ್ ಆಗಿ. ನೆಕ್ಸ್ಟ್ ಅದಾದ್ಮೇಲೆ 1 month ಆದ್ಮೇಲೆ ನಮ್ಮ ಬಾಡಿ ಹೆಂಗ್ ರೆಸ್ಪಾಂಡ್ ಮಾಡುತ್ತೆ ಅದ್ರ ಬೇಸಿಸ್ ಮೇಲೆ ವರ್ಕೌಟ್ ನ ಚೇಂಜ್ ಮಾಡಬೇಕು. ಸೊ ಈ ತರ ಒಂದು ವರ್ಕೌಟ್ ನ ಸ್ಟೇಜ್ ಬೈ ಸ್ಟೇಜ್ 3 months 6 months ಕಂಟಿನ್ಯೂಸ್ ಆಗಿ ಮಾಡಿದ್ರೆ ರಿಸಲ್ಟ್ ಬರುತ್ತೆ. ರಿಗಾರ್ಡಿಂಗ್ ಫುಡ್ ಬೇಸಿಕ್ ಅಂದ್ರೆ ನಾವು ಏನ್ ತಿಂತಾ ಇದೀವಿ, ಪ್ರತಿ ಮೀಲ್ ಅಲ್ಲೂ 1 portion ಪ್ರೋಟೀನ್, 1 portion ಕಾರ್ಬ್ಸ್, 1 portion ವೆಜಿಟೇಬಲ್ಸ್ ಮಸ್ಟ್ ಇರಬೇಕು. ನಾವು ಇಂಥದೇ ಪ್ರೋಟೀನ್ ತಿಂದಿ ಅಂತ ನಮ್ಮ ಬಜೆಟ್ ಹೆಂಗ್ ತಕ್ಕಂತೆ ಇರುತ್ತೆ ಅದಕ್ಕೆ ತಕ್ಕಂತೆ ಮಿನಿಮಮ್ ಅಂದ್ರೆ ಎಗ್ ವೈಟ್ ಪ್ರೋಟೀನ್ ಆ ತರ ಇಟ್ಕೊಂಡು, ಮಿನಿಮಮ್ ಅಂದ್ರೆ ಓಟ್ಸ್, ಇಲ್ಲಾಂದ್ರೆ ಬ್ರೌನ್ ರೈಸ್, ಇಲ್ಲ ವೆಜಿಟೇಬಲ್ಸ್, ಯಾವ್ದಾದ್ರು ವೆಜಿಟೇಬಲ್ಸ್ ತಿನ್ನಿ. ಸೊ ಒಂದು ಪೋರ್ಷನ್ ನಲ್ಲಿ ಇದು 3 ಕಾಂಪೋನೆಂಟ್ ಇಟ್ಕೊಂಡು 3 to 4 meals ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ರೆ ನಿಮ್ಗೆ ಅದರಿಂದನೇ ರಿಸಲ್ಟ್ ಬರೋಕ್ ಶುರು ಆಗುತ್ತೆ. ಸರ್ ಇವಾಗೆಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತಾ ಹೋದ್ರಿ, ಯಾವ ರೀತಿಯಾಗಿ ವರ್ಕೌಟ್ ಮಾಡಬೇಕು, ಯಾವ ರೀತಿಯಾಗಿ ಫುಡ್ ಕೂಡ ತಗೊಳ್ಬೇಕು ಅಂತಾನು ಹೇಳಿದ್ರಿ. ಸೊ ಕೆಲವರು ಸಪ್ಲಿಮೆಂಟ್ ಅಂತ ಬರ್ತಾರೆ. ಸಪ್ಲಿಮೆಂಟ್ ಅಂತ ಬಂದಾಗ ಕೆಲವರು ಹೇಳ್ತಾರೆ ಸಪ್ಲಿಮೆಂಟ್ ತಗೊಂಡ್ರೆ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ಗಾಸಿಪ್ಸ್ ಇದೆ. ಹೌದು, ಯಾಕಂತ ಹೇಳಿದ್ರೆ ಜಿಮ್ ವರ್ಕೌಟ್ ಮಾಡಾಗಿ ನಿಮ್ಗೆ ಗೊತ್ತಿರುತ್ತೆ, ಒಬ್ಬ ಟ್ರೈನರ್ಗೂ ಕೂಡ ಗೊತ್ತಿರುತ್ತೆ ಸಪ್ಲಿಮೆಂಟ್ ಅಂದ್ರೆ ಏನು ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸಪ್ಲಿಮೆಂಟ್ ಯಾವ ರೀತಿಯಾಗಿ ಇದು ಮಾಡೋದು? ಸಪ್ಲಿಮೆಂಟ್ ಅನ್ನೋ ವರ್ಡ್ ಅಂದ್ರೆ ಅಡಿಷನ್ ಅಷ್ಟೇ. ನಮ್ದು ಒರಿಜಿನಲ್ ಫುಡ್ 80%, 20% ಸಪ್ಲಿಮೆಂಟ್ ಇರಬೇಕು. ಈಗ ನಾವು ಸಪ್ಲಿಮೆಂಟ್ ಎಲ್ಲ ಇಟ್ಕೊಂಡು ಅಂದ್ರೆ ಬಾಡಿ ರೆಸ್ಪಾಂಡ್ ಮಾಡಲ್ಲ, ಅದು ನಮ್ದೊಂದು ಸ್ವಲ್ಪ ಲಿಮಿಟ್ ನ ಪುಷ್ ಮಾಡುತ್ತೆ ಅಷ್ಟೇ. ಸೊ ನಾವೇನು ಒರಿಜಿನಲ್ ಅಂದ್ರೆ ನ್ಯಾಚುರಲ್ ಫುಡ್ ಏನ್ ತಗೋತೀವಿ ಅದ್ರದ್ದು ಅಷ್ಟೇ ಗಮನ ಇರಬೇಕು. ಸಪ್ಲಿಮೆಂಟ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬಾರ್ದು, ಬಟ್ ಅದು ಮಸ್ಟ್ ಅಂದ್ರೆ ಎಸೆನ್ಷಿಯಲ್ ಇದೆ. ಬಟ್ ಅದ್ರ ಸಪ್ಲಿಮೆಂಟ್ಸೇನೆ ಪೂರ್ತಿ ಜಿಮ್ ಆಗಲ್ಲ. ನಮ್ಗೆ ಏನ್ ಮೇಜರ್ ಫುಡ್ ಬಗ್ಗೆ ಅಷ್ಟೇ ನಾವು ಗಮನ ಕೊಡಬೇಕು. ಅದ್ರ ಜೊತೆಗೆ ಸಪ್ಲಿಮೆಂಟ್, ಬೇಸಿಕ್ ಸಪ್ಲಿಮೆಂಟ್ಸ್, ಪ್ರೋಟೀನ್, ವಿಟಮಿನ್ಸ್, ಮಲ್ಟಿವಿಟಮಿನ್, ಫಿಶ್ ಆಯಿಲ್, ಇದೆಲ್ಲ ಬೇಸಿಕ್ ಫಾರ್ ಹೆಲ್ತ್, ಕ್ಯಾಲ್ಸಿಯಮ್, ಇದೆಲ್ಲ ನಾವು ರೆಗ್ಯುಲರ್ ಆಗಿ ತಗೋಬಹುದು, ಏನ್ ತೊಂದರೆ ಇಲ್ಲ.
ಅದು ತಗೊಳ್ಳೋದ್ರಿಂದ ಯಾವ್ದು ಕೂಡ ಹೆಲ್ತ್ ಗೆ ತೊಂದರೆ ಇಲ್ಲ ಆಗೋಲ್ಲ. ಇಲ್ಲಿವರೆಗೆ ಆ ಥರದ ಅಂದ್ರೆ ನಾವು ಅದನ್ನ ಲಿಮಿಟ್ ಅಲ್ಲಿ ನಾವು ಸುಮ್ಮನೆ ನಾಲೆಜ್ ಇಲ್ಲದೆ ತಿಳ್ಕೊಬಾರ್ದು. ನಮ್ಗೆ ಗೊತ್ತಿಲ್ಲ ಅಂದ್ರೆ ಟ್ರೈನರ್ನ ಕೇಳಿ ಅವ್ರ ಬಾಡಿ ನಾಲೆಜ್ ಏನಿರುತ್ತೋ ಹಾ. ಅದ್ರ ಮೇಲೆ ನೀವು ಸಪ್ಲಿಮೆಂಟ್ ತಗೊಂಡ್ರೆ ಬೆಟರ್ ಇರುತ್ತೆ ಅಂತ ಹೇಳ್ತಾರೆ. ಜಸ್ಟ್ ಒಂದು ಫ್ಯೂ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಅಷ್ಟೇ. So, ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವತ್ತು ಯಾವ ರೀತಿಯಾಗಿ ಅವರು ಟಿಪ್ಸ್ ಗಳನ್ನ ಕೊಟ್ಟಿದ್ದಾರೆ. ವರ್ಕೌಟ್ ಮಾಡೋರಿಗೆ, ಹೊಸದಾಗಿ ಜಾಯಿನ್ ಆಗಿ ಬಿಲ್ಡ್ ಮಾಡೋಂಥವ್ರಿಗೆ ಯಾವ ರೀತಿಯಾಗಿ ಟಿಪ್ಸ್ ನ ಯೂಸ್ ಮಾಡ್ಬೇಕು ಅಂತ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು.